ಇನ್ನು ದೂರದಾರ ಸ್ನೇಹಮಯಿ ಕೃಷ್ಣ ಈಗ ಕಮಿಷನರ್ಗೆ ಒಂದು ಪತ್ರ ಬರೆದಿದ್ದಾರೆ. ಪೊಲೀಸ್ ಕಮಿಷನರ್ಗೆ, ಮೈಸೂರು ಪೊಲೀಸ್ ಕಮಿಷನರ್ಗೆ ಸಿಎಂ ಸಿದ್ದರಾಮಯ್ಯ ಪತ್ನಿಯವರನ್ನು ಕೂಡ ವಿಚಾರಣೆಗೆ ಒಳಪಡಿಸಿ, ಪಾರ್ವತಿಯವರನ್ನ ವಿಚಾರಣೆಗೆ ಒಳಪಡಿಸಿ ಮೈಸೂರು ಕಮಿಷನರ್ ಮೊರೆ ಹೋಗಿದ್ದಾರೆ. ಕಳೆದ ವಾರ ಸಿಎಂ ಪತ್ನಿ ವಿರುದ್ಧ ಸ್ನೇಹಮಯಿ ಕೃಷ್ಣ ದೂರನ್ನು ದಾಖಲಿಸಿದ್ರು. ಆದರೆ ದೂರು ಕೊಟ್ಟು ಒಂದು ವಾರ ಆಗ್ತಾ ಬಂತು, 6 ದಿನ ಆಯಿತು, ಯಾವುದೇ ಕ್ರಮ ಕೈಗೊಂಡಿಲ್ಲ. ಹೀಗಾಗಿ ನೀವು ಯಾಕೆ ಡಿಲೇ ಮಾಡ್ತಾ ಇದ್ದೀರಿ, ಸಿಎಂ ಪತ್ನಿಯವ್ರನ್ನೂ ಕೂಡ ಕರೆದು ವಿಚಾರಣೆ ಮಾಡಿ ಅಂತ ಪತ್ರ ಬರೆದಿದ್ದಾರೆ. ಇವತ್ತು ಸಿದ್ದರಾಮಯ್ಯನವ್ರ ಪತ್ನಿ ಮೈಸೂರಿಗೆ ಬರ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಅವ್ರನ್ನ ವಿಚಾರಣೆಗೆ ಒಳಪಡಿಸಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಪೊಲೀಸ್ ಕಮಿಷನರ್ಗೆ ಪತ್ರದ ಮುಖಾಂತರ ಸ್ನೇಹಮಯಿ ಕೃಷ್ಣ ಮನವಿ ಸಲ್ಲಿಸಿದ್ದಾರೆ. ನಾವು ಆ ಪತ್ರದ ಒಕ್ಕಣಿಕೆಯನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ಇವತ್ತು ಹೇಗಿದ್ರೂ ಕೂಡ ಮುಖ್ಯಮಂತ್ರಿಯವರ ಪತ್ನಿ ಬರ್ತಾ ಇದ್ದಾರೆ. ಬಂದಂಥ ಸಂದರ್ಭದಲ್ಲಿ ಅವ್ರನ್ನೂ ಕೂಡ ಕರೆಸಿ ವಿಚಾರಣೆ ಮಾಡಿ ಪೊಲೀಸ್ ಕಮಿಷನರ್ಗೆ ಸ್ನೇಹಮಯಿ ಕೃಷ್ಣ ಮನವಿ ಮಾಡಿಕೊಂಡಿದ್ದಾರೆ. ಕಳೆದ ವಾರ ಅಷ್ಟೇ, ಒಂದು 6 ದಿನದ ಹಿಂದೆ ಸ್ನೇಹಮಯಿ ಕೃಷ್ಣ ಇದಕ್ಕೆ ಸಂಬಂಧಪಟ್ಟಂಗೆ ದೂರನ್ನು ದಾಖಲಿಸಿದರು. ಆದರೆ ಇಲ್ಲಿ ತನಕ ಯಾವುದೇ ಕ್ರಮ ಕೈಗೊಂಡಿಲ್ಲ ಪೊಲೀಸರು. ಹೀಗಾಗಿ ನಾನು ಕೊಟ್ಟು 6 ದಿವಸ ಆಯಿತು ಕಂಪ್ಲೇಂಟ್ ಕೊಟ್ಟು, ಇನ್ನೂ ಕೂಡ ನೀವು ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದೊಂದು ಅವಕಾಶ. ಇವತ್ತು ಮುಖ್ಯಮಂತ್ರಿಯವರ ಪತ್ನಿ ಬರ್ತಾ ಇದ್ದಾರೆ ಮೈಸೂರಿಗೆ ಬಂದಂಥ ಸಂದರ್ಭದಲ್ಲೇ ದಯವಿಟ್ಟು ಅವ್ರನ್ನ ವಿಚಾರಣೆ ಒಳಪಡಿಸಿ ನೋಡಿ. ನಾವು ಅದನ್ನು ತೋರಿಸ್ತಾ ಇದ್ದೀವಿ. ಚಾಮುಂಡಿ ಬೆಟ್ಟಕ್ಕೆ ಇವತ್ತು ಹೋಗ್ತಾರೆ. ಹೀಗಾಗಿ ಪಾರ್ವತಿಯವರನ್ನ ನೀವು ವಿಚಾರಣೆ ಒಳಪಡಿಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನೀವು ಯಾಕೆ ಹಿಂಜರಿತಾ ಇದ್ದೀರಿ ಅಂತ ಕೂಡ ಕೇಳಿದ್ದಾರೆ. 6 ದಿನ ಆಯಿತು ಕೊಟ್ಟು, ಇನ್ನೂ ಕೂಡ ನೀವು ಅದನ್ನು ಗಂಭೀರವಾಗಿ ತಗೊಂಡಿಲ್ಲ. ಇವತ್ತು ನಾನು ಮತ್ತೊಂದು ಸರಿ ಮನವಿ ಮಾಡ್ತಾ ಇದ್ದೀನಿ. ನಾನು ಶ್ರೀಮತಿ ಮಾನ್ಯ ಪೊಲೀಸ್ ಆಯುಕ್ತರಿಗೆ ನಮಸ್ಕಾರಗಳು. ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರ ಹೆಂಡತಿ ಶ್ರೀಮತಿ ಪಾರ್ವತಿ ಮತ್ತು ಲಕ್ಷ್ಮಣ್ ಅವರ ವಿರುದ್ಧ ಲಕ್ಷ್ಮೀಪುರಂ ಪೊಲೀಸ್ ಠಾಣೆಗೆ ದೂರರ್ಜಿ ನೀಡಿರುವುದು ನಿಮಗೆ ತಿಳಿದ ವಿಷಯ. ದೂರು ನೀಡಿ 6 ದಿನಗಳಾಗುತ್ತಾ ಬಂದಿದ್ದರೂ ಗಂಭೀರವಾಗಿ ಪರಿಗಣಿಸಿದಂತೆ ಕಂಡು ಬಂದಿರುವುದಿಲ್ಲ. ನಿನ್ನೆ ರಾತ್ರಿ ಶ್ರೀಮತಿ ಪಾರ್ವತಿ ಅವರು ಮೈಸೂರಿಗೆ ಬಂದಿದ್ದು, ಈ ದಿನ ಬೆಳಗ್ಗೆ ಶ್ರೀ ಚಾಮುಂಡೇಶ್ವರಿ ಬೆಟ್ಟಕ್ಕೆ ತೆರಳಿದ್ದಾರೆ ಎಂಬುದು ತಿಳಿದು ಬಂದಿದೆ. ಆದ್ದರಿಂದ ಆರೋಪಿತರಾದ ಶ್ರೀಮತಿ ಪಾರ್ವತಿ ಅವರನ್ನ ಈ ದಿನ ತಾವೇ ಖುದ್ದಾಗಿ ನನ್ನ ಆರೋಪಕ್ಕೆ ಪೂರಕವಾಗಿ ವಿಚಾರಣೆಗೆ ಒಳಪಡಿಸಬೇಕೆಂದು ಮನವಿ ಮಾಡಿಕೊಳ್ಳುತ್ತೇನೆ. ಯಾಕಂದ್ರೆ ಶ್ರೀಮತಿ ಪಾರ್ವತಿಯವರು ಮುಖ್ಯಮಂತ್ರಿಗಳ ಹೆಂಡತಿ ಆಗಿರುವುದರಿಂದ ಅವರನ್ನ ವಿಚಾರಣೆಗೆ ಒಳಪಡಿಸಲು ಪೊಲೀಸ್ ನಿರೀಕ್ಷಕರು ಮತ್ತು ಸಹಾಯಕ ಪೊಲೀಸ್ ಆಯುಕ್ತರು ಹಿಂಜರಿಯುವ ಸಾಧ್ಯತೆ ಇರುವುದರಿಂದ ತಾವೇ ವಿಚಾರಣೆ ನಡೆಸಬೇಕಾಗಿ ಮನವಿ ಮಾಡಿಕೊಳ್ಳುತ್ತೇನೆ. ನಿಮ್ಮ ಯಜಮಾನರು ಎಕ್ಸ್ ಖಾತೆಯಲ್ಲಿ ಬಿಡುಗಡೆ ಮಾಡಿರುವ ವಿಡಿಯೋದಲ್ಲಿ ಕಂಡುಬರುವ ನಿಮ್ಮ ಸಹಿಗೂ ಈ ಹಿಂದೆ ಪ್ರಾಧಿಕಾರಕ್ಕೆ ನೀಡಿರುವ ಪತ್ರದಲ್ಲಿನ ನಿಮ್ಮ ಸಹಿಗೂ ವ್ಯತ್ಯಾಸಗಳು ಇರಲು ಕಾರಣವೇನು? ಸದರಿ ಸಹಿಯನ್ನ ನಿಜವಾಗಿಯೂ ನೀವು ಮಾಡಿರುತ್ತೀರಾ ಅಥವಾ ನಿಮ್ಮ ಪರವಾಗಿ ಯಾರಾದರೂ ಮಾಡಿದ್ದಾರೆಯೇ? ಸದರಿ ಸಹಿಯನ್ನ ನೀವೇ ಮಾಡಿದ್ದರೆ ಯಾವಾಗ, ಎಲ್ಲಿ ಮಾಡಿದ್ದೀರಾ? ಬೇರೆಯವರು ಸಹಿ ಮಾಡಿದ್ದಾರೆ ಅನ್ನುವುದಾದರೆ ನಿಮ್ಮ ಸಹಿಯನ್ನ ನಕಲು ಮಾಡಿರುವವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ದೂರು ನೀಡುತ್ತೀರಾ? ಲಕ್ಷ್ಮಣ್ ರವರು ಇತ್ತೀಚೆಗೆ ನಿಮ್ಮನ್ನ ಭೇಟಿ ಮಾಡಿದ್ದಾರೆ. ಯಾವಾಗ, ಯಾವ ಸ್ಥಳದಲ್ಲಿ, ಯಾವ ಕಾರಣಕ್ಕೆ ಭೇಟಿ ಮಾಡಿದ್ರು? ದಿನಾಂಕ 23/6/2014 ಪ್ರಾಧಿಕಾರಕ್ಕೆ ನೀವು ನೀಡಿರುವ ಪತ್ರದ 2ನೇ ಪುಟದಲ್ಲಿ ಕೆಲವು ಪದಗಳಿಗೆ ವೈಟ್ನರ್ ಹಾಕಲು ಕಾರಣವೇನು? ಸದರಿ ವೈಟ್ನರ್ ನ ನೀವು ಹಾಕಿದ್ದೀರಾ ಅಥವಾ ಬೇರೆಯವರು ಹಾಕಿದ್ದಾರಾ? ನಿಮ್ಮ ಪ್ರಕಾರ ವೈಟ್ನರ್ ಹಾಕಿರುವ ಸ್ಥಳದಲ್ಲಿ ಯಾವ ವಿಚಾರ ತಿಳಿಸಲಾಗಿತ್ತು ಎಂಬ ಅಂಶಗಳಿಗೆ ಮತ್ತು ವಿಚಾರಣೆ ಸಂದರ್ಭದಲ್ಲಿ ಸೂಕ್ತ ಎಂದು ಕಂಡುಬರುವ ಇತರೆ ಅಂಶಗಳಿಗೆ ಉತ್ತರ, ಹೇಳಿಕೆ ಪಡೆದು ಸತ್ಯಾಸತ್ಯತೆ ತಿಳಿದುಕೊಂಡು ಅದರ ಮಾದರಿ ಸಹಿಗಳನ್ನ ಪಡೆದುಕೊಂಡು ಅದರ ಹೇಳಿಕೆ ಮತ್ತು ಮಾದರಿ ಸಹಿಗಳನ್ನ ತನಿಖಾಧಿಕಾರಿಗೆ ನೀಡಿ ಕೂಡಲೇ ಮುಂದಿನ ಕ್ರಮಗಳನ್ನ ತೆಗೆದುಕೊಳ್ಳಲು ತನಿಖಾಧಿಕಾರಿಗೆ ಸೂಕ್ತ ಸೂಚನೆ ನೀಡಬೇಕಾಗಿ ಮನವಿ ಮಾಡಿಕೊಳ್ಳುತ್ತೇನೆ. ಸ್ನೇಹಮಯಿ ಕೃಷ್ಣ ಕೊಟ್ಟಿರುವಂಥ ದೂರು. ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಲಿಕ್ಕೆ ನಮ್ಮ ಪ್ರತಿನಿಧಿ ರಾಮ್ ನಮ್ಮೊಂದಿಗೆ ನೇರ ಸಂಪರ್ಕದಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳು ಮೈಸೂರಿಗೆ ಭೇಟಿ ಕೊಡ್ತಾ ಇದ್ದಾರೆ. ಜೊತೆಗೆ ಇದೇ ಸಂದರ್ಭದಲ್ಲಿ ಸ್ನೇಹಮಯಿ ಕೃಷ್ಣ ಒಂದು ಮನವಿ ಕೂಡ ಮಾಡ್ಕೊಂಡಿದ್ದಾರೆ. ಮುಖ್ಯಮಂತ್ರಿಯವರ ಪತ್ನಿ ಕೂಡ ಬರ್ತಾ ಇದ್ದಾರೆ, ಅವ್ರ ವಿಚಾರಣೆಯನ್ನು ಮಾಡಿ ಅಂತ. ಇದೆಲ್ಲದರ ಜೊತೆಗೆ ಈ ಯಾರನ್ನ ಜಾಗ ತೋರಿಸದೆ ವರ್ಗಾಯಿಸಲಾಗಿತ್ತು ಅವರಿಗೆ ಈಗ ಜಾಗ ತೋರಿಸಿ ಅದಾದಮೇಲೆ ಅದನ್ನೂ ಕೂಡ ಈಗ ರದ್ದುಗೊಳಿಸಿರುವಂಥದ್ದು. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ನಮ್ಮ ಪ್ರತಿನಿಧಿ ರಾಮ್ ಇದ್ದಾರೆ. ರಾಮ್, ನೋಡಿ ಯಾವ ರೀತಿ ಅಂದರೆ ಕೆಲವೊಂದು ಸಂದರ್ಭಗಳಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅನ್ನುವಂಥ ತಪ್ಪುಗಳು ಗಮನಕ್ಕೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕೆ ಇವ್ರನ್ನ ಯಾರು ಇದಕ್ಕೆ ಕಾರಣರು ಅಂತ ಆರೋಪಿಸಲಾಗಿದೆ, ಅವ್ರನ್ನ ಇವರು ಜಾಗ ತೋರಿಸ್ತಾನೆ ಟ್ರಾನ್ಸ್ಫರ್ ಮಾಡೋದು ಯಾಕೆ, ಆಮೇಲೆ ಜಾಗ ತೋರಿಸೋದು ಯಾಕೆ, ಈಗ ಅದನ್ನು ಅಮಾನತಿನಲ್ಲಿ ಇಡೋದು ಯಾಕೆ? ನಂಬರ್ 1. ನಂಬರ್ 2, ಸ್ನೇಹಮಯಿ ಕೃಷ್ಣ ಬರೆದಿರುವಂಥ ದೂರು ಇದೆಯಲ್ಲ, ಕೊಟ್ಟಿರುವಂಥ ದೂರು, ಈಗ ಅವ್ರು ಬರೆದಿರುವಂಥ ಪತ್ರ, ಮುಖ್ಯಮಂತ್ರಿಯವರ ಪತ್ನಿಯನ್ನು ಕೂಡ ವಿಚಾರಣೆ ಒಳಪಡಿಸಿ ಯಾಕೆ ಡಿಲೇ ಮಾಡ್ತಾ ಇದ್ದೀರಿ, 6 ದಿವಸ ಆಯಿತು ನಾನು ಕಂಪ್ಲೇಂಟ್ ಕೊಟ್ಟು ಅನ್ನುವಂಥದ್ದು ನಂಬರ್ 2. ನಂಬರ್ 3, ಮುಖ್ಯಮಂತ್ರಿಗಳ ಇವತ್ತಿನ ಪ್ರವಾಸ, ಇವತ್ತಿನ ಕಾರ್ಯಕ್ರಮಗಳು ಏನು ಹೇಳ್ತೀರಿ ರಾಮ್?
ಖಂಡಿತವಾಗಿಯೂ ರಂಗನಾಥ್, ಮುಡಾ ಹಗರಣದ ಪ್ರಕರಣ ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ಕುಟುಂಬದವ್ರನ್ನ ಬೆಂಬಿಡುವಂತ ಯಾವ ಲಕ್ಷಣಗಳು ಸಹ ಕಾಣ್ತಾ ಇಲ್ಲ. ಓದಿಯಾ ಪಿಸಾಚಿ ಅಂದ್ರೆ ಇಲ್ಲ ಬಂದೇ ಗವಾಕ್ಷಿಲಿ ಅನ್ನೋ ರೀತಿ ಆಗಿದೆ. ಯಾಕಂದ್ರೆ ಒಂದು ಕಡೆ ಹೈಕೋರ್ಟ್ ಸಿದ್ದರಾಮಯ್ಯ ಅವರಿಗೆ ತಾತ್ಕಾಲಿಕವಾದಂತಹ ರಿಲೀಫ್ ಅನ್ನ ನೀಡಿತ್ತು, ವಿಚಾರಣೆಯನ್ನ ಮುಂದೂಡಿತ್ತು. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರಿಗೆ ಈಗ ಸಂಕಷ್ಟ ಎದುರಾಗಿದೆ. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಸದ್ದು ಮಾಡಿದಂಥದ್ದು ಆ ಒಂದು ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರು ಮುಡಾಗೆ ನೀಡಿದಂತ ಅರ್ಜಿಯಲ್ಲಿದ್ದಂತ ವೈಟ್ನರ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದ್ದಂತೆ ಖುದ್ದು ಸಿಎಂ ಸಿದ್ದರಾಮಯ್ಯನವರು ತಮ್ಮ ಅಧಿಕೃತ ಖಾತೆಯಲ್ಲಿ ಅದನ್ನು ಸ್ಪಷ್ಟಪಡಿಸಿದ್ರು. ಒಂದು ದಾಖಲೆಯನ್ನು ಬಿಡುಗಡೆ ಮಾಡಿ ಟಾರ್ಚ್ ಅನ್ನು ಬಿಟ್ಟಿರುವಂತದ್ದು ಆ ವೈಟ್ನರ್ ಹಿಂದೆ ಏನಿದೆ ಅಂತ ತೋರಿಸುವಂತ ಕೆಲಸವನ್ನು ಮಾಡಿದ್ರು. ಆ ದಾಖಲೆ ಬಿಡುಗಡೆ ಆದ ತಕ್ಷಣ RTI ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಮೈಸೂರಿನ ಲಕ್ಷ್ಮೀಪುರಂ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ದಾಖಲಿಸಿದ್ರು. ಅಂದ್ರೆ ಆ ವೈಟ್ನರ್ನಲ್ಲಿ ಏನು ದಾಖಲೆಗಳಿತ್ತು ಆ ದಾಖಲೆಗೂ ಮತ್ತೆ ಮೂಲ ದಾಖಲೆ ಎರಡಕ್ಕೂ ಸಹ ವ್ಯತ್ಯಾಸ ಇದೆ. ಸಹಿಯಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಕಾಣ್ತಾ ಇದೆ. ಈ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತೇಳಿ ಲಕ್ಷ್ಮೀಪುರಂ ಪೊಲೀಸ್ ಠಾಣೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ವಿರುದ್ಧ ಒಂದು ಪ್ರಕರಣ ದೂರನ್ನ ದಾಖಲಿಸಿದ್ರು. ಆ ದೂರನ್ನ ನೀಡಿ ಈಗ 6 ದಿನ ಆಗಿದೆ ಅಂತೇಳಿ ಇವತ್ತು ಮತ್ತೆ ಪೊಲೀಸ್ ಕಮಿಷನರ್ ಅವರಿಗೆ ಒಂದು ಮನವಿ ಪತ್ರವನ್ನು ಅವರು ಸಲ್ಲಿಸಿದ್ದಾರೆ. ಅಂದ್ರೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿಯವರು ಮೈಸೂರಿಗೆ ಬರ್ತಾ ಇದ್ದಾರೆ. ಅವರಿಗೆ ಈ ಒಂದು ವೈಟ್ನರ್ ವಿಚಾರವಾಗಿ ಮತ್ತೆ ಅಲ್ಲಿ ಸಹಿ ಇರುವಂತದ್ದು ಏನು ವ್ಯತ್ಯಾಸಗಳು ಕಂಡು ಬರ್ತಾ ಇದೆ ಅವರನ್ನ ವಿಚಾರಣೆಗೆ ಒಳಪಡಿಸಬೇಕು, ಲಿಖಿತವಾಗಿ ಅವರಿಂದ ಮಾಹಿತಿಯನ್ನ ಪಡ್ಕೊಳ್ಬೇಕು ಅನ್ನೋ ಒಂದು ಮನವಿಯನ್ನ ಸಲ್ಲಿಸಿದ್ದಾರೆ. ಯಾಕಂದ್ರೆ ಅವರು ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಇರೋದ್ರಿಂದಾಗಿ ಅಲ್ಲಿನ ಪೊಲೀಸ್ ಇನ್ಸ್ಪೆಕ್ಟರ್ ಆಗಲಿ ಅಥವಾ ACP ಆಗಲಿ ಕ್ರಮ ಕೈಗೊಳ್ಳೋದಿಲ್ಲ ಅಥವಾ ವಿಚಾರಣೆ ಮಾಡೋದಿಲ್ಲ. ತಾವೇ ಖುದ್ದಾಗಿ ಅವರನ್ನ ವಿಚಾರಣೆಗೆ ಒಳಪಡಿಸಿ ಸತ್ಯವನ್ನ ತಿಳಿಸ್ಕೊಡಿ, ಯಾಕೋ ಇದನ್ನ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಪತ್ನಿಗೆ ಮತ್ತೊಂದು ಸಂಕಷ್ಟ ಇಲ್ಲಿ ಎದುರಾಗಿದೆ ಅಂತ ಕಾಣಬಹುದು. ಮತ್ತೆ ಈಗ ದಿನೇಶ್ ಕುಮಾರ್ ಏನು ಮುಡಾ ಆಯುಕ್ತರಾಗಿದ್ರು ಅವರನ್ನ ಈಗ ಅಮಾನತು ಮಾಡಲಾಗಿದೆ. ಇದೇ ಕೂಗನ್ನ ಮೊದಲ ದಿನದಿಂದಲೂ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಮುಡಾದಲ್ಲಿ ಈಗಾಗಲೇ ಹಗರಣ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಯನ್ನ ಕೇವಲ ವರ್ಗಾವಣೆ ಮಾಡಿ ಯಾವುದೇ ಸ್ಥಳವನ್ನ ತೋರಿಸಿರಲಿಲ್ಲ. ಅದರ ಬಗ್ಗೆಯೂ ಸಾಕಷ್ಟು ಟೀಕೆ ವ್ಯಕ್ತವಾಗಿತ್ತು, ಯಾವ್ದು ಕ್ರಮ ಆಗಿಲ್ಲ ಅಂತೇಳಿ. ಈಗ ಆ ಒಂದು ಕ್ರಮ ಆಗಿದೆ. ಮತ್ತೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಚಾಮುಂಡಿ ಬೆಟ್ಟಕ್ಕೆ ಬಂದು ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆದು ಪ್ರಾಧಿಕಾರದ ಒಂದು ಸಭೆ ನಡೆಸ್ತಾರೆ. ಇವೆಲ್ಲವೂ ಸಹ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ರಾಮ್.